ಹಲೋ ಹಲೋ, ಏನೇ ಇದಕ್ಕಿದಂಗೆ ಫೋನ್ ಮಾಡ್ಬಿಟ್ಟಲ್ಲ. ಏನಿಲ್ಲ ಕಣ್ರ. ಆಯ್ತಾ ಊಟ? ಊಟದ ಕತೆ ಬಿಡು. ಮನೆ ದುಡ್ಡು ಕೊಟ್ಟಿದ್ನಲ್ಲ, ಮನೆ ತಗ ಬರ್ತೀನಿ ಒಂಚೂರು ಕೊಡೆ. ಇದೇನು ಹಿಂಗಂತೀಯ? ಮೊನ್ನೆ ಕೊಟ್ಟು ಕಳ್ಸಿದೆ ಕಣೆ ನನ್ನ ಮೊಮ್ಮಗಳ ಹತ್ರ. ನೀ ಕೇಳ್ತೀಯ ಅಂತಾನೆ ನಾನು ಕೊಟ್ಟು ಕಳಿಸೆ ಕಣೆ. ನಿನ್ನ ಪ್ರಾಬ್ಲಮ್ ಹೆಂಗಿರುತ್ತೋ ಏನೋ ಅಂತವ. ನೀನು ಇರ್ಲಿಲ್ವಂತೆ, ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗಿದ್ದಂತೆ. ನಿಮ್ಮ ಯಜಮಾನಪ್ಪ ಊಟ ಮಾಡ್ತಾ ಕೂದಿತ್ತಂತೆ. ನನ್ನ ಮಗ ಅವ್ರ ಹತ್ರನೇ ಕೊಟ್ಟು ಬಂದೈತೆ. ಹೇಳಲ್ವಾ ಕೊಟ್ಟಿದ್ದಾರೆ ಕಾಸ ಅಂತ? ಹೇಳ ಕತೆ ಬಿಡು. ನಾನ್ ನಿನ್ ಕೈಲಿ ಕೊಟ್ಮೇಲೆ ನೀನ್ ನನ್ನ ಕೈಗೆ ತಾನೇ ಕೊಡ್ಬೇಕು ಕಾಸನ್ನ. ನೀನು ಇರ್ಲಿಲ್ವಲ್ಲ, ನಿನ್ನ ಕೈ ಕೊಡೋಕ್ಕೆ ಕಳಿಸ್ದೆ ಕಣೆ ಮಗನ. ನೀನು ಇರ್ಲಿಲ್ವಂತಲ್ಲ, ಆ ಮಗಿಗೆ ಏನು ಗೊತ್ತು? ನಿನ್ನ ಗಂಡನ ಕೈಯಲ್ಲಿ ಕೊಟ್ಬಿಟ್ಟು ಬಂತು. ಏನ್ ಗೊತ್ತು ಅಲ್ಲ ಕಣ್ರತ್ನ. ನಾನು ಎಲ್ಲ ಒಂಚೂರು ಅಲ್ಲಿ ಇಲ್ಲಿ ಉಳ್ಸಿದ್ನ, ಅಚ್ಚಿ ಬಚ್ಚಿ ಇಟ್ಟು ನೀ ಕೇಳ್ದೆ ಅಂತ ಕೊಟ್ಟಿದ್ನವ್ವ. ಈಗ ನೀನು ನನ್ ಗಂಡನ ಕೈಯಲ್ಲಿ ಕೊಟ್ಟಿದ್ದೀರ ಕಾಸ? ಆ ಯಪ್ಪ ನನಗೆ ಕೊಟ್ಟಾನ ಕುಡ್ದು ಬಂದು ಕೂತವನ ಅಲ್ಲಿ ಜಗಳ ಆಡ್ಕೊಂಡು. ಎಲ್ಲಿಂದ ಬಂತು ನಿನಗೆ ದುಡ್ಡು? ಹಂಗೆ ಹಿಂಗೆ ಅಂತ ಮೇಕಾರ ಕೇಳಿದ್ದ. ಅಯ್ಯೋ ನನಗೆ ಗೊತ್ತಿಲ್ಲ ಕಣೆ ಹಿಂಗೆಲ್ಲ ಆಗುತ್ತೆ ಅಂತವ. ನಾನು ಪಾಪ ನೀನೇ ಒಂದು ಕಷ್ಟದಲ್ಲಿರ್ತೀಯ, ಯಾಕೆ ಇಟ್ಕೊಳ್ಳೋಣ, ನನ್ನ ಹತ್ರ ಇದ್ರೂ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆವಾಗಲೇ ಕೊಟ್ಟು ಕಳಿಸ್ತೀವಿ. ಕೊಟ್ಟು ಬರೋಗವ ಆಂಟಿಗೆ ಅಂತವ. ನಂಗೆ ಗೊತ್ತಿಲ್ಲ ಕಣೆ ನಿನ್ನ ಗಂಡು ಹಿಂಗೆಲ್ಲ ಮಾಡ್ತಾನೆ ಅಂತವ. ಕೊಟ್ಟಿರ್ತಾನೆ ಅಂತ ನಾನು ಅಂದ್ಕೊಂಡೆ. ಎಲ್ಲಿ ಕೊಡ್ತಾನ ಅವನು? ನೀನ್ ನನ್ಗೊಂದು ಫೋನ್ ಮಾಡಾರ ಕೊಟ್ಟು ಕಳ್ಸ್ಬೇಕು ನಾನೇ ದುಡ್ಡ. ಫೋನ್ ಮಾಡಿದ ಕಣೆ ನಾಟ್ ರೀಚಬಲ್ ಬಂತು. ಏನ್ ನಾಟ್ ರೀಚಬಲ್ ಏನಂತ? ನಿಮ್ಮ ಮನೇಲಿ ಒಂದೊಂದ್ಸಲ ನೆಟ್ವರ್ಕೇ ಸಿಗಲ್ವಲ್ಲೇ. ನಾನ್ ಕೇಳ್ದಾಗಾರ ಕೊಡ್ಬೇಕು ತಾನೆ. ಅಷ್ಟೊಂದು ಅರ್ಜೆಂಟ್ ಅಂತ ನಾನು ಏನಾರ ಹೇಳಿದ್ನ ನಿಂಗೆ? ಈಗ ಹೇಳೋದಲ್ಲ ಕಣೆ, ನಮಗೂ ಅರ್ಥ ಆಗುತ್ತಲ್ಲ. ಏನೋ ಕಷ್ಟ ಅಂತ ನಾನು ಇಸ್ಕೊಂಡಿದ್ದೆ ಅವತ್ತು. ಪಾಪ ನೀನು ಏನು ಕಷ್ಟದಲ್ಲಿ ಇರ್ತೀಯೋ ಅಂದ್ರೆ ಇಲ್ಲ ಕೇಳ್ವಲ್ಲ. ಈಗ ದುಡ್ಡು ನಂಗೆ ಗಂಡನ ಕೈಲಿ ಕೊಟ್ಟು ಎಲ್ಲ ಕುಡ್ದು ಹಾಳು ಮಾಡಿ ಇಕ್ಕೋರಿ. ಇವಾಗ ಏನ್ ಮಾಡೋಣ ಹೇಳು ನಾನು? ಅದು ಅಲ್ದಲ್ಲಿ ನಿನ್ನ ಹತ್ರ ಎಲ್ಲಿಂದ ಬಂತಿಷ್ಟು ದುಡ್ಡು? ಅದು ಇದು ಕತೆ ಪುರಾಣ ಅಂತ ಮೇಲಿಂದ ಕೆಳಗಡೆ ನಂಗೆ ಗೊತ್ತಿಲ್ಲ ಕಣೆ. ನೋಡಿ ಇನ್ನೂ ಒಂದು ಹೇಳ್ತೀನಿ, ನಿನ್ ಗಂಡಂಗೆ ಗೊತ್ತಿಲ್ದಂಗೆ ನೀನು ಕೊಟ್ಟಿದ್ಯಾ ಅಂತ ದೇವ್ರನ್ನೇ ನಂಗೆ ಗೊತ್ತಿಲ್ಲ ಕಣೆ. ನೀನು ಅವತ್ತಾರ ಹೇಳ್ಬೇಕಾಯ್ತಾನೆ. ಅವಶ್ಯಕತೆಗೆ ಒಂಚೂರು ಕೊಟ್ಟಿದ್ಕೆ ನನ್ಗೂ ನನ್ ಗಂಡಂಗೂ ತಂದಿಟ್ಬಿಟ್ಟಲ್ಲ ಬಿಡು. ಇವಳಿಗೆ ತಲೆ ಕೆಟ್ಟೈತೇನೆ ನಿನಗೆ? ಹಲೋ ಹಲೋ ನೋಡ್ರಿ ಹೆಂಗೈತೆ ಅಂತ ಅಂದ್ಬಿಟ್ಟು ಇವಳು ಗಂಡಂಗೆ ಇವಳಿಗೆ ನಾನು ತಂದಿಕ್ಕುದ್ನಂತೆ. ಅಯ್ಯೋ ಎಂಥ ಕಾಲ ಬಂದ್ಬಿಡ್ತಪ್ಪ ದೇವ್ರೆ. ಇವಳು ಗಂಡ ಕುಡ್ದು ವಾಲಾಡಿದ್ರೆ ನಾವೇನ್ರಿ ಹೊಣೆ? ಏನೋ ಈಸ್ಕೊಂಡಿದ್ದೆ, ಕಷ್ಟ ಅಂತ ಈಸ್ಕೊಂಡಿದ್ದೆ. ಅವ್ರು ಕೇಳೋದ್ಕಿಂತ ಮುಂಚೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ತಪ್ಪಾಯ್ತಾ? ಕೆಲವರು ಏನಾರ ಕಾಸಿಗೀಸ್ ಕೊಟ್ಟರೆ ಮನೆ ತಗ ಅಲಿತಾರೆ, ಫೋನ್ ಮೇಲೆ ಫೋನ್ ಮಾಡ್ತಾರೆ. ಆ ಥರ ಜನನೂ ಇದ್ದಾರೆ. ನಾವು ಹಂಗೆಲ್ಲ ವ್ಯವಹಾರ ಮಾಡಲ್ಲ. ಮಾಡಿದ್ರೆ ನಾವು ಕರೆಕ್ಟಾಗಿ ಏನೋ ನಮ್ಮ ಟೈಮಿಗೆ ಕೊಟ್ಟಿದ್ದಾರೆ, ಅವ್ರ ಟೈಮಿಗೆ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಂದು ತಿರ್ಲಿ ಇಲ್ಲದೆ ಇರಲಿ ಕೊಡೋ ಸಲ ಕೊಟ್ಬಿಡ್ಬೇಕು. ಅದೇ ತಪ್ಪೇನ್ರಿ ನಾನು ಮಾಡಿದ್ದು? ಸೊ ಏನು ಜನನಪ್ಪ ನೋಡಿ. ಆಕೆ ಗಂಡ ಅವನು ಸರಿಯಾದ ಸಿದ್ದಪ್ಪನಂಗೆ ಇರೋ ದುಡ್ಡನ್ನೆಲ್ಲ ಕುಡ್ಕೊಂಬಿಟ್ಟು ಬಂದವನು. ಕೊಡಬೇಕು ತಾನೇ ಅಲ್ಲೇನ್ರಿ? ಏನೋ ಯಾಕೆ ಕಾಸು ಕೊಟ್ಟು ಕಳ್ಸೈತೆ ತಗೊಳ್ಳಿ ಅಂತ ಹೇಳಿದ್ರೆ ಮುಗ್ದೆ ಹೋಗಿರೋದು. ಭಾಳ ಕಷ್ಟ ಐತೆ ಕಣ್ರಿ. ಇವಳೊಂದು ಮಾತು ಹೇಳ್ಬೇಕು ತಾನೆ, ನನ್ನ ಗಂಡಂಗೆ ಗೊತ್ತಿಲ್ಲ, ನನ್ನ ಗಂಡಂಗೆ ಗೊತ್ತಿಲ್ಲದ ಕೊಟ್ಟಿದ್ದೀನಿ ಅಂತ ಹೇಳ್ಬೇಕು ತಾನೆ ಇವಳು. ಅದನ್ನು ಹೇಳಿಲ್ಲ ಇವಳು. ಹಂಗೇನಾರು ಹೇಳಿದಿದ್ರೆ ಬಿಡಪ್ಪ, ಅವಳು ಗಂಡಂಗೆ ಗೊತ್ತಿಲ್ಲ ಪಾಪ, ಯಾಕೆ ಇಬ್ಬರ ಮಧ್ಯದಲ್ಲಿ ನಾನೇ ತಂದಿಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ಕರೆದ್ಬಿಟ್ಟು ಸಪ್ರೇಟಾಗಿ ಕೊಡ್ತಿದ್ದೆ. ಒಂದು ಬುದ್ಧಿ ಕಲಿತೆ ಕಣ್ರಿ. ಈ ಥರ ವ್ಯವಹಾರ ಮಾಡಿದಾಗ ಒಂದು ಬುದ್ಧಿ ಚೆನ್ನಾಗಿ ಕಲ್ತಿದ್ವು ಅಂದರೆ ಫಸ್ಟೇ ಈಸ್ಕೋಬೇಕಾದ್ರೆ ಇವ್ರನ್ನ ಕೇಳ್ಬಿಡ್ಬೇಕು. ನನಗೆ ಕಾಸು ಕೊಡ್ತಿದ್ಯಾ? ನಿನ್ನ ಗಂಡಂಗೆ ಗೊತ್ತಾ? ನಿಮ್ಮ ಅವ್ವಂಗೆ ಗೊತ್ತಾ? ನಿಮ್ಮ ಮಗನಿಗೆ ಗೊತ್ತಾ? ನಿಮ್ಮ ಅಜ್ಜಿಗೆ ಗೊತ್ತಾ? ನಿಮ್ಮ ತಾತಗೆ ಗೊತ್ತಾ ಅಂತ ಕೇಳ್ಬಿಟ್ಟು ಈಸ್ಕೋಬೇಕು ಇವ್ರ ಹತ್ರ ಎಲ್ಲವ. ಇಲ್ಲಾಂದ್ರೆ ಈಸ್ಕೊಳ್ಳೇಬಾರ್ದು, ವ್ಯವಹಾರನೇ ಮಾಡಬಾರ್ದು. ಒಂದೊತ್ತು ಇರಲಿ ಬಿಡಲಿ ಹೊಸ್ಕೊಂಡು ಮಂಕೊಂಬಿಡೋಣ ಕಣ್ರಿ. ಇಂಥ ವ್ಯವಹಾರ ಮಾತ್ರ ಮಾಡಬಾರ್ದು ನಾವು.